ಡೊಳ್ಳು ಕುಣಿತದ ಮೂಲಕ ಕುಣಿತದಲ್ಲೂ ಸೈ ಎನಿಸಿಕೊಂಡ ಆರ್.ವಿ. ದೇಶಪಾಂಡೆ. ಹಳಿಯಾಳದ ತಹಶೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ಗಮನ ಸೆಳೆದ ದೇಶಪಾಂಡೆಯವರ ಡೊಳ್ಳು ಕುಣಿತ. ರಾಜಕೀಯದಲ್ಲಿ ಹಾಗೂ ಸಾರ್ವಜನಿಕ ಸೇವೆಯಲ್ಲಿ ಸದಾ ಒತ್ತಡದಲ್ಲಿರುವ ರಾಜ್ಯದ ಹಿರಿಯ ಶಾಸಕರಾಗಿರುವ ಆರ್.ವಿ. ದೇಶಪಾಂಡೆಯವರು ಯುವಕರನ್ನು ನಾಚಿಸುವಂತೆ ಡ್ಯಾನ್ಸ್ ಮಾಡಿ ಮತ್ತೊಮ್ಮೆ ಗಮನ ಸೆಳೆದಿದ್ದಾರೆ. ಅಂದಹಾಗೆ ಇದು ನಡೆದದ್ದು ಇಂದು ಸೋಮವಾರ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಹಳಿಯಾಳದ ತಹಶೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ. ಹಳಿಯಾಳದ ತಾಲೂಕಾಡಳಿತದ ಆಶ್ರಯದಡಿ ಆಯೋಜಿಸಲಾಗಿದ್ದ ಶ್ರೀ ಬಸವೇಶ್ವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಆರ್.ವಿ. ದೇಶಪಾಂಡೆಯವರು ಮೆರವಣಿಗೆಯಲ್ಲಿದ್ದ ಡೊಳ್ಳು ಕುಣಿತದ ಕಲಾವಿದರ ತಂಡದೊಂದಿಗೆ ಜೊತೆಯಾಗಿ ಡೊಳ್ಳು ಕುಣಿತವನ್ನು ಮಾಡಿ ಅಪ್ಪಟ ಹಾಗೂ ಅನುಭವಿ ಕಲಾವಿದರಂತೆ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ಎಲ್ಲರ ಗಮನ ಸೆಳೆದರು. ಈ ಹಿಂದೆಯೂ ಆರ್.ವಿ. ದೇಶಪಾಂಡೆಯವರು ಮೆರವಣಿಗೆಗಳಿರುವ ಕಾರ್ಯಕ್ರಮದಲ್ಲಿ ಕಲಾ ತಂಡಗಳ ಜೊತೆ ಆಯಾಯ ಕಲಾ ತಂಡಗಳ ನೃತ್ಯಗಳಲ್ಲಿ ಭಾಗಿಯಾಗಿ ಕುಣಿದು ಕುಪ್ಪಳಿಸಿದ್ದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು. ವಿಶೇಷವಾಗಿ ಡೊಳ್ಳು ಕುಣಿತ, ಗೌಳಿ ನೃತ್ಯ, ಸಿದ್ಧಿ ನೃತ್ಯ ಅವರ ಇಷ್ಟದ ಕಲೆಗಳು ಆಗಿರುವುದನ್ನು ನಾವಿಲ್ಲಿ ಉಲ್ಲೇಖಿಸಬಹುದು. ಕಲೆಯನ್ನು ಅಭಿವ್ಯಕ್ತಪಡಿಸಲು ವಯಸ್ಸು ಅಡ್ಡಿಯಾಗದು ಎನ್ನುವುದಕ್ಕೆ ಇಂದು ಆರ್.ವಿ. ದೇಶಪಾಂಡೆಯವರು ಮಾಡಿದ ಡೊಳ್ಳು ಕುಣಿತ ಸೂಕ್ತ ಉದಾಹರಣೆಯಾಗಬಹುದು ಎಂದರೆ ಅತಿಶಯೋಕ್ತಿ ಎನಿಸದು. ಕೊನೆಯ ಮಾತು, ಆರ್.ವಿ. ದೇಶಪಾಂಡೆಯವರ ಈ ಡೊಳ್ಳು ಕುಣಿತದ ದೃಶ್ಯವನ್ನು ಚಿತ್ರೀಕರಿಸಿ ಆರ್.ವಿ. ದೇಶಪಾಂಡೆಯವರ ಧರ್ಮಪತ್ನಿ ರಾಧಾಬಾಯಿ ದೇಶಪಾಂಡೆ ಅವರಿಗೆ ವಾಟ್ಸಪ್ ಮಾಡಲಾಗಿತ್ತು. ಅವರು ಆರ್.ವಿ. ದೇಶಪಾಂಡೆಯವರ ಡೊಳ್ಳು ಕುಣಿತವನ್ನು ನೋಡಿ ಹರ್ಷ ವ್ಯಕ್ತಪಡಿಸಿ ಆ ವಿಡಿಯೋವನ್ನು ತಮ್ಮ ಮೊಮ್ಮಕ್ಕಳಿಗೆ ವಾಟ್ಸಪ್ ಮೂಲಕ ರವಾನಿಸಿದ್ದಾರಂತೆ.